ಹಾಯ್ ಎಲ್ಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ತಿಂಡಿಗೆ ಮಸಾಲೆ ದೋಸೆ ಮಾಡಿದರು. ಸೊ ನಾನು ಮಸಾಲೆ ದೋಸೆ ಎಲ್ಲ ತಿಂದು ನನ್ನ ಪಾಪನ್ನ ಸ್ವಲ್ಪ ಹೊತ್ತು ಆಚೆ ಕರ್ಕೊಂಡೋಗಿ ಆಟ ಆಡಿಸಿದ್ದೆಲ್ಲ ಆದಮೇಲೆ ಅವಳನ್ನು ಸ್ವಲ್ಪ ಒಳಗೆ ಕರ್ಕೊಂಬಂದು ಸರಿ ಮಾಡಿ ಅವಳಿಗೆ ತಿನ್ನಿಸ್ತಿದ್ದೆ. ಮೊದಲು ಚೆನ್ನಾಗೇ ತಿಂದಳು. ಆಮೇಲೆ ಅವಳು ತಿಂತಿರೋ ಸರಿ ಒಳಗೆ ಹೋಗ್ತಿತ್ತು, ಆಚೆ ಬರ್ತಿತ್ತ ಗೊತ್ತಾಗ್ತಿರ್ಲಿಲ್ಲ. ಆ ಥರ ಒಳಗೋಗಿ ಸರಿ ಎಲ್ಲ ಆಚೆ ಬರೋ ಥರ ಹೋಗಿತ್ತಿದ್ಲು. ಇನ್ನು ಸರಿ ತಿನ್ನಿಸ್ಬಿಟ್ರೆ ಮಕ್ಕಳನ್ನಂತೂ ನೋಡೋಕ್ಕೆ ಆಗೋಲ್ಲ. ಸೊ ನಮ್ಮಮ್ಮ ಸ್ನಾನ ಮಾಡಿಸು, ನಾನು ಪಾಪನ ಕರ್ಕೊಂಬಂದು ರೆಡಿ ಮಾಡಿ ಅವಳ ಜೊತೆ ಒಂದು ವೀಡಿಯೋ ತೊಗೊಂಡೆ. ಇವತ್ತು ಕೇಕ್ ತಿನ್ನಬೇಕು ಅನ್ನಿಸ್ತು. ಸೊ ಅದಕ್ಕೆ ಕೇಕ್ ಮಾಡ್ತಿದ್ದೀನಿ. ಒಂದು ಬೌಲ್ಗೆ ಸ್ವಲ್ಪ ಮೈದಾ ಹಿಟ್ಟು, ಒಂದೆರಡು ಸ್ಪೂನು ಕೋಕೋ ಪೌಡ್ರು ಮತ್ತು ಈನೋ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೀಟರ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಎಲ್ಲ ಆದಮೇಲೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಅದಾದಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಉಪ್ಪೆಲ್ಲ ಸ್ವಲ್ಪ ಬೆಚ್ಚಗಾದ್ಮೇಲೆ ಇದನ್ನು ಅದ್ರ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು. ಬೌಲಿಟ್ಟು ಕ್ಲೋಸ್ ಮಾಡ್ಕೊಬೇಕು. ಅದಾದಮೇಲೆ ನಾನು ಫ್ರೆಶ್ ಕ್ರೀಮಿಂದ ನಾನೇ ಮನೆಯಲ್ಲಿ ಸ್ವಲ್ಪ ಕ್ರೀಮ್ ಮಾಡ್ಕೊಂಡಿದ್ದೆ. ಅದನ್ನು ಇದ್ರ ಮೇಲೆಲ್ಲ ಸ್ಪ್ರೆಡ್ ಮಾಡಿಕೊಂಡು ತಿಂದರೆ ಕೇಕ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇನ್ನು ಡೈರಿ ಮಿಲ್ಕ್ ಇದ್ದಿದ್ದ ಕಾರಣ ನಾನು ಡೈರಿ ಮಿಲ್ಕನ್ನ ಚೆನ್ನಾಗಿ ಸಣ್ಣದಾಗಿ ತುರಿದ್ಬಿಟ್ಟು ಕೇಕ್ ಮೇಲೆ ಹಾಕ್ಕೊಂಡ್ರೆ ಕೇಕ್ ರೆಡಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ.